ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದೊಳ್ಳೆ ಹೇರ್ ಆಯಿಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಮನೇಲಿ ಕೊಬ್ಬರಿ ಎಣ್ಣೆ ಬೇರೆ ಖಾಲಿ ಆಗಿತ್ತು ಮತ್ತು ಹರಳೆಣ್ಣೆ ಎರಡು ಮಿಕ್ಸ್ ಮಾಡಿ ನಾವು ಹಾಕ್ತಾಯಿದ್ವಿ. ಅದರಿಂದ ಇವಾಗ ಎಣ್ಣೆ ಖಾಲಿ ಆಯಿತು, ಮಕ್ಕಳಿಗೆ ನಮಗೆಲ್ಲ ಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿ ಪ್ಯೂರ್ ಕೊಬ್ಬರಿ ಎಣ್ಣೆ ನಾನು ತೊಗೊಂಡು ಬಂದೆ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಓಕೆನಾ. ಒಂದು ಇಡೀ ಕರಿಬೇವಿನ ಸೊಪ್ಪು, ಒಂದು ಇಡೀ ಗುಲಾಬಿ ಎಲೆಗಳು, ಒಂದು ಇಡೀ ಆಮ್ಲ. ನಾನು ಆಮ್ಲ ಕಟ್ ಮಾಡಿಕೊಂಡು ಒಣಗಿಸಿ ಇಟ್ಕೊಂಡಿದ್ದೀನಿ, ಓಕೆನಾ. ನೀವು ನೋಡ್ತಾ ಇರ್ಬೋದು ಆ ಕಡೆ. ಮತ್ತು ಮೆಂತ್ಯ ಪೌಡರ್, ಮೆಂತ್ಯ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲೋವೆರಾ ಜೆಲ್ ಇಷ್ಟಿದ್ರೆ ಸಾಕು. ಮತ್ತು ವೀಳ್ಯದೆಲೆ ಮತ್ತು ಮೆಂತ್ಯ ಸೊಪ್ಪು ಕೂಡ ಇತ್ತು, ಅದನ್ನು ನಾವು ಮುಂದೆ ಯಾವ ಟೈಮಲ್ಲಿ ಹಾಕೋದು ಅಂತ ನೋಡೋಣ. ಇಷ್ಟಿದ್ರೆ ಇವಾಗ ಸಾಕು. ಇವಾಗ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ, ಓಕೆನಾ. ಇವಾಗ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಒಂದು ಇಡೀ ಕರಿಬೇವಿನ ಸೊಪ್ಪು ಮತ್ತು ಒಂದು ಇಡೀ ಗುಲಾಬಿ ಎಲೆಗಳು ಮತ್ತು ಆಮ್ಲ ಎಲ್ಲವನ್ನು ಇವಾಗ ನಾವು ಸೇರಿಸೋಣ. ಮೆಂತ್ಯ ಪೌಡರ್ ಮತ್ತು ಇವಾಗ ಆಲೋವೆರಾ ಜೆಲ್ನು ಕೂಡ ನಾವೀಗ ಹಾಕಿ ಇವಾಗ ಲಿಡ್ ಮುಚ್ಚಿ ಸ್ವಲ್ಪ ಕುದಿಸ್ಬೇಕು. ಇವಾಗ ನಾನು ಇಲ್ಲಿ 5 ವೀಳ್ಯದೆಲೆ ತೊಗೊಂಡಿದ್ದೀನಿ, ತುಂಬ ಒಳ್ಳೆಯದು ವೀಳ್ಯದೆಲೆ. ನಮ್ಮಮ್ಮವರೆಲ್ಲ ಹಾಕ್ತಾಯಿದ್ರಂತೆ, ಇವಾಗ ಹೇಳಿದ್ರು, ಅದರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಮನೇಲಿ ಮೆಂತ್ಯ ಸೊಪ್ಪು ಬಿಡಿಸಿರೋದು ಸ್ವಲ್ಪ ಕಡ್ಡಿ ಇತ್ತು, ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಹಾಕು ಅಂತ ಹೇಳಿದ್ರು, ಅದನ್ನು ಹಾಕಿದೆ. ಮತ್ತು ಏನೆಲ್ಲ ಬೆನಿಫಿಟ್ಸು ನಮಗೆ ಈ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ನಮಗೆ ನಮ್ಮ ಹೇರ್ಗೆ ಏನೇನೆಲ್ಲ ಬೆನಿಫಿಟ್ಸ್ ಅಂದರೆ, ಡ್ಯಾಂಡ್ರಫು, ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೆ ಹೋಗುತ್ತಂತೆ, ಮತ್ತು ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೆಂತ್ಯ ಸೊಪ್ಪಲ್ಲಿ, ಮೆಂತ್ಯ ಕಾಳುಗಳಲ್ಲಿ ಏನಿದೆ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಹೇರ್ಗೆ ತುಂಬ ಒಳ್ಳೆಯದು. ಫಸ್ಟ್ ಆಫ್ ಆಲ್ ಏನು ಬೇಕಂದರೆ ನಮ್ಮ ಹೇರ್ಗೆ ಪ್ರೋಟೀನ್ ಬೇಕು, ಓಕೆನಾ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಅಂತ. ಮತ್ತು ಇವಾಗ ನೋಡ್ತಾ ಇರ್ಬೋದು ನೀವು, ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಆಯಿಲ್ ಅಂತ. ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅದ್ರ ಕಲರೆಲ್ಲ ಬಿಟ್ಟೋಗುತ್ತೆ, ಮತ್ತು ಅದರಲ್ಲಿರುವ ಅಂಶ ಎಲ್ಲ ಎಣ್ಣೆ ಹೀರ್ಕೊಳ್ಳುತ್ತೆ, ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಕಲರೆಲ್ಲ ಬಿಟ್ಟೋಗಿದೆ, ಮತ್ತು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ನೋಡಿ ಈ ಥರ ಎಣ್ಣೆ ಬಂತು. ಮತ್ತು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ನಾನು ಸೈಡಲ್ಲಿ ಇಟ್ಕೊಂಡೆ. ಮತ್ತು ನನ್ನ ಮಕ್ಕಳಿಗೆಲ್ಲ ಎಣ್ಣೆ ಹಾಕೋಕ್ಕೆ ಇದು 2 ಕೊಬ್ಬರಿ ಎಣ್ಣೆ ಡಬ್ಬ ಇತ್ತು, ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಫಿಲ್ ಮಾಡಿ, ಮತ್ತು ಇವೆರಡು ಕೊಬ್ಬರಿ ಎಣ್ಣೆ ಬಾಟಲ್ಸ್ಗೆ ಹಾಕ್ಕೊಂಡು ನಾನು ಇಟ್ಕೊಂಡೆ. ಈಸಿ ಆಗುತ್ತೆ ಎಣ್ಣೆ ಎಲ್ಲ ಹಾಕಲಿಕ್ಕೆ, ಅಪ್ಲೈ ಮಾಡೋಕ್ಕೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಬಾಟಲ್ಗಳಿಗೆ ಹಾಕಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಈ ಎಣ್ಣೆ ಕಾಯಿಸೋಷ್ಟೊಳಗೆ ಅವ್ರು ಆಟ ಆಡ್ಕೊಂಡು ಮನೆಗೆ ಬಂದರು. ಅವ್ರಿಗೆ ಸ್ವಲ್ಪ ಪ್ರೇಯರ್ ಹೇಳ್ಕೊಡೋಣ ಅಂತ ಹೇಳಿಬಿಟ್ಟು ಪ್ರೇಯರ್ ಹೇಳ್ಕೊಡ್ತಾ ಇದ್ದೀನಿ. ಖುಷಿ ಆಯಿತಾ? ಏನು ಬಂದುತ್ತವಿಂದ ಕುಣಿಯೋದೇ ಆಗೈತಲ್ವಾ? ಹಾಂ, ಇವಾಗ ನಾನು ನಿಂಗೊಂದು ಪ್ರೇಯರ್ ಹೇಳ್ಕೊಡ್ಲಾ? ಸರಿಯಾಗಿ ಕೂತ್ಕೊ, ಮತ್ತೆ ಹಿಂಗೆ ಕೂತ್ಕೋ ಈ ಕಡೆ. ಓಕೆ. Sit straight. Join your hands. Close your eyes. Let us pray. Repeat after me. God, bless my father. Bless my mother. Bless my teachers. Bless everyone. Be with us. Pardon our mistakes. Guide us in all that we do. In all that we do. That we do. Thank you, God. Rub your palms. Place it on your eyes. Rub your palms. Place it on your laps. Place it on your laps. Gently open your eyes. And smile.
ಚೆನ್ನಾಗಿತ್ತ ಪ್ರೇಯರು? ಹಾಂ, ಹೆಂಗೆ ಅನ್ನಿಸ್ತು ಪ್ರೇಯರು? ಚೆನ್ನಾಗೈತೆ ಪ್ರೇಯರ್. ಪ್ರಾರ್ಥನೆ ಚೆನ್ನಾಗೈತೆ ಪ್ರೇಯರ್. ಚೆನ್ನಾಯ್ತಾ? ನಾಳೆ ಒಂದು ಆ್ಯಕ್ಟಿವಿಟಿ ಹೇಳ್ಕೊಡ್ತೀನಿ, ಓಕೆನಾ? ಒಂದು ರೈಮ್ಸ್ ಹೇಳೋಣ ಇವಾಗ. ಹಾಂ, clap your hands, clap your hands, listen to the music and clap your hands, stamp your feet, stamp your feet, listen to the music and stamp your feet, turn around, listen to the music and turn around, jump up high, listen to the music and jump up high, clap your hands, listen to the music and clap your hands. One more time, Hanvika. Let's start. Turn around, listen to the music and turn around, jump up high, listen to the music and jump up high, clap your hands, listen to the music and clap your hands,